ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ? ಹಾಂ, ಎದಕ್ಕೆ ಲಾಡ್ ಮಾತಾಡಕತ್ತಂಗೆ ಗುರ್ತೈತೆ ನಿಮ್ಗೆ? ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ, ನನ್ನ ಮಂತ್ರಿ ಸ್ಥಾನ ಉಳಿತದ ಅಂತ ಹೇಳಿ. ಯಾಕಂದ್ರೆ ನಾವು ಭಾಳ ಕಡಿಮೆ ಸಣ್ಣ ಸಮಾಜದಿಂದ ತೆಗೆದುಕಿದ್ದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ಖುಷಿ ಯಾವಾಗ ಆಗ್ತದೆ? ಹಿಂದೂಗಳ ವಿರುದ್ಧ ಮಾತಾಡಿದ್ರೆ. ರಾಹುಲ್ ಗಾಂಧಿ ಖುಷಿ ಯಾವಾಗ ಆಗ್ತದೆ? ನರೇಂದ್ರ ಮೋದಿಗೆ ಬೈದ್ರೆ, ಅಮಿತ್ ಶಾ ಅವ್ರಿಗೆ ಬೈದ್ರೆ. ದುರ್ದೈವಿ ಹೋದ ಸಲನೇ ಸೋಲ್ತಿತ್ತು. ನಮ್ಮ ಬಿ ಜೆ ಪಿ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಒಳಗೆ, ಲಾಡನ್ ಜೋಡ ಅದಾರ. ಹೌದು, ತಿಮ್ಮಾಪುರಲ್ಲಿ ಹೋಗಿದ್ರು ನೋಡ್ರಿ, ಗನ್ ಹಿಡ್ದಾಗ ಮಗಲೇಲಿ ನಿಂತಿದ್ರು ಕೇಳಿಸ್ತಾರೆ. ತಿಮ್ಮಾಪುರಿಗೆ ಏನು ಸಂಬಂಧ, ಖರ್ಗೆಗೆ ಏನು ಸಂಬಂಧ? ನಿಜವಾಗಿಯೂ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥದ್ದನ್ನ ಈ ದೇಶದ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ನಡೆದ್ರೆ ಒಬ್ಬನೂ ದಲಿತ ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು. ಏನು ಹೇಳ್ಯಾರ ಅಂಬೇಡ್ಕರ್ ಅವರು? ಕಾಂಗ್ರೆಸ್ ಅಂದರೆ ಒಂದು ಉರಿತಿರೋ ಮನೆ, ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅಂಬೇಡ್ಕರ್ ಹೇಳ್ಯಾರ. ಇವ್ರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ ಯಾವ OIC ಜೋಡ ಬಿರಿಯಾನಿ ತಿಂತಾರೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಇದು ಸರ್ವಪಕ್ಷ ಸಭೆ ಕರೆದ್ರು ಬಿಹಾರಕ್ಕೆ ಯಾಕೆ ಹೋದ್ರು PM ಅಂತ. ಸರ್ವಪಕ್ಷ ಸಭೆ ಪ್ರಧಾನಮಂತ್ರಿಗಳು ಏರೇಬೇಕಂತೆಲ್ಲ ಐತ್ರಿ. ಸರ್ವಪಕ್ಷ ಸಭೆದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜನಾಥ್ ಸಿಂಗ್ ಇರ್ತಾರೆ, ಸ್ಪೀಕರ್ ಇರ್ತಾರೆ, ಆಲ್ ಪಾರ್ಟಿ ಲೀಡರ್ ಬಂದಿರ್ತಾರೆ. ಮತ್ತು ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಲ್ಲ? ಎಲ್ಲೋ ಹೋಗಿದ್ದಲ್ಲ ರೀ ಅವ. ರಾಹುಲ್ ಗಾಂಧಿ ಎಲ್ಲಿದ್ದು ಹೇಳ್ರಿ? ನಾನು ರಾಹುಲ್ ಗಾಂಧಿ ಏನದಾರ ಅವ್ರ ಸಂಸತ್ನಲ್ಲಿ ವಿರೋಧ ಪಕ್ಷ ನಾಯಕರದಾರಲ್ಲ. ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ? ಅಟೆಂಡೆಂಟ್ ಯಾಕೆ ಆಗಲಿಲ್ಲ? ಶನಿವಾರ ತೆಗೆದಾಗ ದೊಡ್ಡ ಹೋರಾಟಗಳಾಗಿವೆ ರಾಜ್ಯಾದ್ಯಂತ. ಈಗ ನೋಡ್ರಿ, ಯಾರೇ ಮಾಡಿದ್ರು ನಾವೇನು ಅದನ್ನು ಸಮರ್ಥನೆ ಮಾಡ್ಕೋದಿಲ್ಲ. ಕೇಂದ್ರ ಈ ಪರೀಕ್ಷಾ ಮಂಡಳಿಯವರು ಏನ ಮಾಡಿದ್ರು ತಪ್ಪೇ, ಕರ್ನಾಟಕದವ್ರು ಮಾಡಿದ್ರು ತಪ್ಪೇ.